ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೊಂದು ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನು. ಇದಕ್ಕೆ ನಾನು 6 ಎಳೆ ದಾರಾನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೀಡ್ ಮೇಲೆ ಒಂದು ಸ್ಮಾಲ್ ರಿಂಗ್ ಇರೋ ಅಂಥ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ಹ್ಯಾಂಗಿಂಗ್ ಬೀಡ್ಸು. ಸ್ಮಾಲ್ ಬೀಡ್ಸು ಮೆಟಲ್ದನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ನಾನು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಸ್ಟಿಚ್ನ ಸೆಕ್ಯೂರ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೂ 3 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಟೋಟಲಿ 5 ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಸ್ಕಿಪ್ ಮಾಡಿದ್ರೆ ಡಿಸೈನು ಅರ್ಥ ಆಗೋದಿಲ್ಲ. ಸೊ ಈ ಥರ 5 ಸಿಂಗಲ್ ಕ್ರೋಶನ್ ಹಾಕ್ಕೊಂಡು ದಾರನ ಮೇಲೆ ಮಾಡಿ, ಇಲ್ಲಿ ನಾನು ಒಂದು ರಿಂಗ್ ಬೀಡ್ ಏನಿದೆ ಅದನ್ನು ನಾನು ಇದಕ್ಕೆ ತಗೋತಾ ಇದ್ದೀನಿ. ನೀಡಲ್ ಮೇಲೆ ತಗೊಂಡು ದಾರದೊಳಗೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು, ಮತ್ತು ಈಗ ಪಕ್ಕದಲ್ಲೇ ಇನ್ನು 5 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. 1 2 3 4ನೇ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 4 ಮತ್ತು ಇದು 5 ಸಿಂಗಲ್ ಕ್ರೋಶೆ. ಟೋಟಲಿ 10 ಸಿಂಗಲ್ ಕ್ರೋಶೆ ಹಾಕೋತೀನಿ. 5 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಹ್ಯಾಂಗಿಂಗ್ ಬೀಡನ್ನ, ಮೆಟಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನು 5 ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ನಾನಿಲ್ಲಿ 3 ಚೈನ, 4 ಚೈನ, 5 ಚೈನ, 6 ಚೈನ, 7 8 9 10 11 12 ಚೈನನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. 12 ಚೈನನ್ನು ಹಾಕ್ಕೊಂಡು ಅದು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿ, ಅಲ್ಲಿಗಿಂತ ಸ್ವಲ್ಪ ಮುಂಚೆ 1 ಸೆಂಟಿಮೀಟ್ರು ಮುಂಚೆನೇ ನೀವು ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ನಿಮಗೆ 6 ಚೈನ್ ಹಾಕ್ಕೊಂಡ್ರೆ ಏನು ಗ್ಯಾಪ್ ಬರುತ್ತೆ ಫ್ರೆಂಡ್ಸ್, ಆ ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಿ, ಈ ಥರ ಒಂದು ಯು ಶೇಪಲ್ಲಿ ಒಂದು ಆರ್ಚ್ ಬರಬೇಕಾಗತ್ತೆ. ಅದಕ್ಕಾಗಿ ನಾನು ಎಕ್ಸಾಕ್ಟ್ಲಿ ಹಾಫಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ, ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, 3 ಒಟ್ಟಿಗೆ ಲಾಕ್ ಮಾಡಿಕೊಟ್ಟಿದ್ದೀನಿ. ಇದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ 2 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದು 3rd ಹಾಫ್ ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದಾಗ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, 3 ಥ್ರೆಡ್ಡನ್ನು ಒಟ್ಟಿಗೆ ಲಾಕ್ ಮಾಡ್ಕೊತೀನಿ. ಇದು 4 ಹಾಫ್ ಡಬಲ್ ಕ್ರೋಶೆ ಆಯಿತು. ಇದೇ ರೀತಿ ನಾನು ಎಂಡ್ವರೆಗೂ 15 ಹಾಫ್ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅಂದರೆ 15 ಹಾಫ್ ಡಬಲ್ ಕ್ರೋಶೆನ ನಾನಿಲ್ಲಿ 12 ಚೈನ್ ಇರೋ ಆರ್ಚ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈಗ 14 ಆಗಿದೆ. ಈಗ ಲಾಸ್ಟು 15th ಡಬಲ್ ಕ್ರೋಶೆ ಏನಿದೆ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಲಾಸ್ಟ್ ಸಿಂಗಲ್ ಕ್ರೋಶೆ ಏನು ಹಾಕಿರ್ತೀವಲ್ಲ ಬೀಡ್ ಹಾಕ್ಕೊಂಡು, ಆ ಲಾಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು
ದಾರನ ಸ್ವಲ್ಪ ಮೇಲೆ ಮಾಡ್ಕೋತೀನಿ. ಈಗ ಇದಕ್ಕೆ ಸ್ಮಾಲ್ ಬೀಡನ್ನು ಏನು ತಗೊಂಡಿದ್ದೀನಿ ಅದನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ತಾ ಇಲ್ಲ ನಾನು. ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದು ಪಕ್ಕದ ಚೈನ್ ಏನು ಸ್ಟಿಚ್ ಇರುತ್ತೆ ಅದರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ನಾನು ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ದಿರೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಮತ್ತು ದಾರನ ಮೇಲಕ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡು ನೆಕ್ಸ್ಟ್ ಇರೋ ಚೈನಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಅದರ ನೆಕ್ಸ್ಟು ಬೀಡ್ ಹಾಕ್ಕೊಳ್ದಿರೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಸೊ ಇದು ಆಲ್ಟರ್ನೇಟಿವ್ ಆಗಿ ಒಂದೊಂದು ಬೀಡನ್ನ ಹಾಕೋತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಬೇಕು, ಅದ್ರ ಪಕ್ಕ ಬೀಡ್ ಹಾಕದಿರೇ ಸಿಂಗಲ್ ಕ್ರೋಶೆ ಒಂದು ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ನಾನು ಇಲ್ಲಿ ಟೋಟಲಿ 8 ಬೀಡ್ಸನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಇದು ಒಂದು ಯೂನಿಕ್ ಆಗಿರೋವಂಥ ಡಿಸೈನು, ಬ್ಯೂಟಿಫುಲ್ ಆಗಿರೋ ಆರ್ಚ್ ಬರುತ್ತೆ. ಆರ್ಚ್ ಮಧ್ಯದಲ್ಲಿ ನಿಮಗೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರೋ ಡಿಸೈನು ಇದು ಫ್ರೆಂಡ್ಸ್. ಇದು ಕೂಡ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸು, ಕಾಂಜೀವರಂ ಸ್ಯಾರೀಸು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಆ್ಯಕ್ಚುಲಿ ಈಗ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ಬರುತ್ತಲ್ಲ, ಕಂಚಿ ಸ್ಯಾರೀಸಲ್ಲಿ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಟ್ರಿಪಲ್ ಕಲರ್ ಸ್ಯಾರೀಸ್ ಬರುತ್ತಲ್ಲ, ದೊಡ್ಡ ಬಾರ್ಡರ್ ಇರೋ ಅಂಥದಕ್ಕೆಲ್ಲ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ ಈಗ 8 ಬೀಡ್ಸ್ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಆರ್ಚ್ ಬರುತ್ತೆ ವಿತ್ 8 ಬೀಡ್ಸು. ಈ ಆರ್ಚ್ ಮಧ್ಯದಲ್ಲಿ ಕುಚ್ಚನ್ನು ಹಾಕ್ತಾಯಿದ್ದೀನಿ ನಾನು ಈ ಜಾಗದಲ್ಲಿ. ಈ ವಿಡಿಯೋನ ಕಡೆ ತನಕ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ತೀರಾ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ನೋಡಿ ಈಗ ಮತ್ತೆ 5 ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. 5 ಸಿಂಗಲ್ ಕ್ರೋಶೆ ಹಾಕಿ ದಾರನ ಮೇಲೆ ಮಾಡಿ ಮತ್ತು ಇಲ್ಲಿ ಇನ್ನೊಂದು ಹ್ಯಾಂಗಿಂಗ್ ಬೀಡ್ಸನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಕೊಂಡ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತು ಪಕ್ಕದಲ್ಲೇ ಇನ್ನೂ 4 ಸಿಂಗಲ್ ಕ್ರೋಶೆ, ಟೋಟಲಿ 5 ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಮತ್ತೆ ಇಲ್ಲಿ 12 ಚೈನ್ಸನ್ನು ನಾನು ಹಾಕ್ಕೊಂಡು ನೋಡಿ ಎಲ್ಲಿ ಬರುತ್ತೆ ನೋಡಿ, ಕರೆಕ್ಟ್ ಹಾಫ್ ಅಂದರೆ 6 ಚೈನ್ಸ್ ಹಾಕಿದ್ರೆ ಏನು ಗ್ಯಾಪ್ ಬರುತ್ತೆ ಅದೇ ಗ್ಯಾಪ್. ಫಸ್ಟ್ ಆರ್ಚ್ಗೆ ಗ್ಯಾಪ್ ಕೊಟ್ಟಿರ್ತೀರಲ್ಲ, ಸೇಮ್ ಡಿಸ್ಟೆನ್ಸ್ನೇ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. 6 ಚೈನ್ಸ್ ಗ್ಯಾಪಲ್ಲಿ ನೀವು ಆರ್ಚನ್ನ ಲಾಕ್ ಮಾಡಿಕೊಂಡು ರಿವರ್ಸ್ ಸೈಡಿಂದ ಹಾಫ್ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಫಸ್ಟ್ ಆರ್ಚ್ಗೆ ನೀವು ಎಷ್ಟು ಹಾಕ್ಕೊಂಡಿರ್ತೀರ ಸೆಕೆಂಡ್ ಆರ್ಚ್ಗೂ ಕೂಡ ಅಷ್ಟೇ ಹಾಕೋಬೇಕಾಗತ್ತೆ. 12 ಚೈನ್ಸ್ ಹಾಕ್ಕೊಂಡು 15 ಹಾಫ್ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅಂದರೆ 15 ಹಾಫ್ ಡಬಲ್ ಕ್ರೋಶೆಯನ್ನು 12 ಚೈನಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್ ಇದು ತುಂಬಾ ಯೂನಿಕ್ ಆಗಿರೋ ಡಿಸೈನು. ತುಂಬ ಟೈನಿ ಬೇಬಿ ಕುಚ್ಚು, ಒಂದು 1/2 ಸೆಂಟಿಮೀಟ್ರಿಗಿಂತ ಚಿಕ್ಕದಾಗಿರೋ ಅಂಥ ಬೇಬಿ ಕುಚ್ಚನ್ನು ನಾನು ಈ ಆರ್ಚ್ ಒಳಗಡೆ ಹಾಕ್ತಾಯಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರೋ ಡಿಸೈನು, ತುಂಬ ಜನ ಲೈಕ್ ಮಾಡ್ತಾರೆ ಕೂಡ ಈ ಡಿಸೈನ್ನ. ಯೂನಿಕ್ ಆಗಿದೆ ಇದು ಡಿಸೈನು ಮತ್ತು ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ ಇದು ಸ್ಯಾರಿಗೆ. ಹಾಕೋದು ತುಂಬಾ ಸುಲಭ ಫ್ರೆಂಡ್ಸ್. ಇದನ್ನು ಆಲ್ಮೋಸ್ಟ್ 1.5-2 ಅವರ್ಸಲ್ಲಿ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಈ ಡಿಸೈನು. ಇದು ಸಿಂಗಲ್ ಸ್ಟೆಪ್ ಡಿಸೈನು. ಕುಚ್ಚನ್ನು ಮಾತ್ರ ನೀವು ಆಮೇಲೆ ಹಾಕೋಬೇಕಾಗತ್ತೆ. ಅಥವಾ ನೀವು ಕುಚ್ಚು ಬೇಡ ಅನ್ನೋರು ಅಲ್ಲಿ ಬೇಕಾದರೆ
ಬೀಡನ್ನ ಕೂಡ ಯಾವ್ದಾದ್ರು ಹಾಕ್ಕೋಬೋದು. ಹ್ಯಾಂಗಿಂಗ್ ಫ್ಲವರ್ ಬೀಡ್ಸ್ ಎಲ್ಲ ಸಿಗುತ್ತಲ್ಲ, ಆ ಥರ ಫ್ಲವರ್ ಬೀಡ್ಸ್ನ ಕೂಡ ನೀವು ಹಾಕ್ಕೋಬೋದು. ಅಥವಾ ಈ ಕೆಲವು ಡಿಸೈನರ್ ಬ್ಲೌಸ್ಗೆ ಸ್ಲೀವ್ಸ್ಗೆಲ್ಲ ಹ್ಯಾಂಗಿಂಗ್ ಬೀಡ್ಸ್ ಹಾಕಿರ್ತಾರಲ್ಲ, ನಿಮ್ಮ ಸ್ಯಾರಿ ಮ್ಯಾಚಿಂಗಿಗೆ ಬೇಕಿದ್ದರೆ ಆ ಥರ ಬೀಡ್ಸ್ನ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಆದರೆ ನಾನು ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಅಂತ ಹಾಕ್ತಾಯಿದ್ದೀನಿ. ಆದರೆ ನಾನಿಲ್ಲಿ ದೊಡ್ಡ ಕುಚ್ಚುಗಳನ್ನ ಹಾಕ್ತಾಯಿಲ್ಲ, ತುಂಬ ಚಿಕ್ಕದಾಗಿರುವಂಥ ಬೇಬಿ ಕುಚ್ಚನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. ಕಂಪ್ಲೀಟ್ ಆದಮೇಲೆ ನೋಡಿ, ನಾನಿಲ್ಲಿ ಬೇಬಿ ಕುಚ್ಚನ್ನು ಕೂಡ ಹಾಕಿದ್ದೀನಿ. ಈಗ ನಾನು ನಿಮಗೆ ಬೇಬಿ ಕುಚ್ಚು ಹೆಂಗೆ ಹಾಕೋದು ತುಂಬ ಚಿಕ್ಕ ಸೈಜ್ದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 60 ಎಳೆ ದಾರನ ಒಂದು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಅದನ್ನು ಈ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಕುಚ್ಚನ್ನು ಈಕ್ವಲಾಗಿ ಜೋಡಿಸಿಟ್ಕೊಂಡು, ಈಗ ಇನ್ನೊಂದು ಸೂಜಿಗೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಅದನ್ನು ಮಧ್ಯದಿಂದ ಇನ್ಸರ್ಟ್ ಮಾಡಿ ಕುಚ್ಚು ಸುತ್ತ 3 ಸರಿ ನಾಟನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೀಡಲ್ಗೆ ಥ್ರೆಡ್ನ ಸುತ್ತಬಿಟ್ಟು ಎಳ್ಕೊತಾ ಇದ್ದೀನಿ. ಇದೇ ರೀತಿ ಕುಚ್ಚು ಸುತ್ತ 3 ನಾಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾಟನ್ನು ಹಾಕೊಂಡ್ಮೇಲೆ ಕುಚ್ಚು ಫ್ರಂಟ್ ಸೈಡಿಂದ ಗೋಲ್ಡನ್ ಥ್ರೆಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಹೊರಗಡೆ ಎಳ್ಕೊಂಡು ಬಂದು, ಈಗ ಕುಚ್ಚನ್ನು ಯಾವ ಮೆಷರ್ಮೆಂಟಿಗೆ ಬೇಕೋ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತುಂಬಾ ಚಿಕ್ಕದು ಆರ್ಚ್ ಒಳಗಡೆ ಕುಚ್ಚು ಕರೆಕ್ಟಾಗಿ ಕಾಣಿಸ್ಬೇಕು, ಆ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಕುಚ್ಚು ಹಾಕಿದ್ಮೇಲೆ. ತುಂಬಾ ಗ್ರ್ಯಾಂಡಾಗಿರುವಂಥ ಡಿಸೈನ್ ಇದು ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ಹೊಸ ಸಾರಿ ಕುಚ್ಚು ಡಿಸೈನ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೀಪ್ ವಾಚಿಂಗ್.